ಹೇಗಿದ್ದೀರಾ? ಹೆಂಗಿದ್ ನೋಡಿ ಚೆನ್ನಾಗಿದ್ದೀವಿ. ಎಷ್ಟು ಚೆನ್ನಾಗಿದ್ದೀರಾ? ನಾವು ಹಿಂಗೆ ಹಿಂಗ್ ನೋಡ್ಕೊಂಡು ಮಾತಾಡಿ. ವಯಸ್ಸಾಗೈತೆ, ಆದ್ರೆ ವಯಸ್ಸಾದವ್ರಿಗೆ ಏನಿಲ್ಲ. ಆದ್ರೆ ಮಳೆ ಬಂದ್ರೆ ನೀರೆಲ್ಲ ಒಳಗಡೆ ಚೇಂಬರಿಂದ ತುಂಬಿಸುತ್ತೆ. ರೋಡ್ ಬೋರ್ ಅಂದ್ರೆ ಆದ್ರೆ ಯಾರು ಬಂದು ರೆಡಿ ಮಾಡಲ್ಲ. ನಮ್ಮನೆ ಬಾಕಲು ನಾವೇ ರೆಡಿ ಮಾಡ್ಕೋತೀವಿ. ಮಾಡಲಿಲ್ಲ ಅಂದರೆ ಹಂಗೆ ವೇಸ್ಟಾಗಿ ಬಿದ್ದಿರುತ್ತೆ. ಬಿದ್ದವ್ರು ಬೀಳ್ಬೋದು, ಎದ್ದೇಳೋರು ಎದ್ದೇಳ್ಬೋದು, ಸಾಯೋರು ಸಾಯ್ಬೋದು. ಇದು ಗ್ಯಾರಂಟಿ ಅಂತ ಕೊಟ್ಟರು. ಅದು ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರ್ತಾನೆ ಇಲ್ಲ. ನಮಗೆ 6 ತಿಂಗಳ ಮೇಲೆ ಆಯಿತು ನಮಗೆ ಬಂದು. ಇಷ್ಟು ಮಾತ್ರ ನಮ್ಮ ಪ್ರೋಗ್ರಾಮ್. ಇಲ್ದಿದ್ರೆ ನಮ್ದು ಎಷ್ಟೋ ಇರುತ್ತೆ, ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ. ಗ್ಯಾರಂಟಿ ಬೇಕಿತ್ತವ? ಕೊಟ್ಟರೆ ಅವ್ರು ಕೊಡ್ತೀವಿ ಅಂದ್ರೆ ನಾವು ತೊಗೊಂಡು ನಾವೇನು ಕೇಳಲಿಲ್ವಲ್ಲ. ಅದನ್ನ ಅವ್ರು ಕೊಡ್ತೀವಿ ಅಂದ್ರೆ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಅವರು ಬೆಲೆ ಜಾಸ್ತಿ ಮಾಡಿದ್ದಾರೆ, ಅದನ್ನು ಕೊಡ್ತಾ ಇದ್ದಾರೆ. ಯಾವುದು ಕೊಡ್ತಾ ಇಲ್ಲ. ಅದು 2,000 ಕೊಡ್ತೀವಿ ಅಂದರೂ ರೇಟ್ಗಳೆಲ್ಲ ಹೊರಟೋಯ್ತು ಮುಂದಕ್ಕೆ. ನಮ್ಮಂಥ ವಯಸ್ಸಾದವ್ರು ಯಾರು ನೋಡ್ತಾರೆ? ಮಕ್ಕಳು ನೋಡ್ತಾರ? ಇಲ್ಲ ಬೇರೆ ಯಜಮಾನ ಇಲ್ಲದೆ ಇರೋರು ಹೆಂಗೆ ಅವ್ರ ಪರಿಸ್ಥಿತಿ? ಯಾರು ಏನು ಯೋಚನೆ ಮಾಡಲ್ಲ. ಏನು ಮಾಡೋಣ, ಅನುಭವಿಸ್ತಾ ಇದ್ದೀವಿ. ನಾವು ಎಲ್ಲೂ ಹೋಗಿ ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನಮ್ಗೆ ಸೈನ್ ಮಾಡೋದು ಬರೋಲ್ಲ, ನಮಗೇನು ಬರೋಲ್ಲ. ನೀವಿಲ್ಲಿ ಬಂದಿದ್ದೀರಾ, ನಾವು ಹೇಳ್ತಾ ಇದ್ದೀವಿ. ಈಗ ಅಧಿಕಾರಿಗಳು ಯಾರಾದ್ರೂ ಬಂದಿದ್ದಾರಾ ನಿಮ್ಮ ಏರಿಯಾ? ಯಾರು ಬರಲಿಲ್ಲ ಬಿಡಿ. ಮಳೆ ತುಂಬ ಆದಾಗಿನ್ನೂ ಯಾರೂ ಬರಲಿಲ್ಲ, ಇಲ್ಲಿ ಯಾರೂ ಬರಲಿಲ್ಲ. ಏನು ಹೇಳ್ತೀರಾ ಅಧಿಕಾರಿಗಳಿಗೆ? ಏನು ಹೇಳೋಣ, ನಾವು ವೋಟ್ರ್ ಹಾಕ್ತೀವಿ, ಏನೇನೋ ಕೊಡ್ತೀವಿ, ಏನೋ ಮಾಡ್ತೀವಿ ಅಂತ ಮನೆ ಹತ್ರ ಬಂದು ಹೇಳಿದ್ರು, ಹಾಕಿದ್ವಿ. ಇವಾಗಿಂದ ಯಾವುದೂ ಇಲ್ಲ. ಯಾರು ರೋಡ್